ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಮಹಾದೇವ ಮತ್ತು ಅವರಮ್ಮ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋಗಿರಬೇಕಾದ್ರೆ ಅವರಪ್ಪ ಮಹಾದೇವನ ಕರ್ಕೊಂಡು ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಡ್ರಿಂಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಎಳ್ನೀರೊಳಗಡೆ ಹಾಕೊಂಡು ಕುಡಿಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು 10 ಎಳ್ನೀರನ್ನ ಚೆಚ್ಬಿಟ್ಟು ಓಪನ್ ಮಾಡಿಟ್ಬಿಟ್ಟು ಡ್ರಿಂಕ್ಸ್ನ ಎಲ್ಲ ಎಳ್ನೀರೊಳಗಡೆ ಮಿಕ್ಸ್ ಮಾಡ್ತಾರೆ. ಹಾಗೆ ಕುಡಿತಾ ಕೂತಿರ್ತಾರೆ. ಅಷ್ಟರಲ್ಲಿ ಕಾವ್ಯನಮ್ಮ ಮತ್ತು ಮಹಾದೇವ ಅವರಮ್ಮ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದಿದ್ದು ನೋಡಿ ಮಹಾದೇವ ಮತ್ತು ಅವ್ರ ಮಾವ ಇಬ್ಬರು ಶಾಕ್ ಆಗ್ತಾರೆ. ಶಾಕಲ್ಲಿ ಎದ್ದು ನಿಂತ್ಕೊಳ್ತಾರೆ. ಅದನ್ನೆಲ್ಲ ಮುಚ್ಚಿಡ್ತಾರೆ. ಇವ್ರು 3 ಜನನೂ ನಾವು ಎಳ್ನೀರು ಕುಡಿಬೇಕು, ನಮಗೂ ಎಳ್ನೀರು ಅಂತ ಕೇಳ್ತಾರೆ. ಆಗ ಮಹಾದೇವ ಮತ್ತು ಅವ್ರ ಮಾವ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ರು ಕೇಳಲ್ಲ. ಅಲ್ಲಿರೋ ಎಲ್ಲ ಎಳ್ನೀರಲ್ಲೂ ಒಂದೊಂದು ಎಳ್ನೀರನ್ನ ಎತ್ಕೊತಾರೆ. ಎತ್ಕೊಂಡು ಇನ್ನೇನು ಕುಡಿಬೇಕು ಅಂತ ಸ್ಟಾರ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮಹಾದೇವ ಇದ್ದವನು ನಾನು ಹೆಣ್ಮಕ್ಳಿಗೆ ಮನೆ ಆಗಕ್ಕೆ ಕೊಡಲ್ಲ, ಹೇಳ್ತೀನಿ ಅಂತ ಹೇಳ್ತಾನೆ. ಆದರೆ ಅವ್ರ ಮಾವ ನೀನು ಇವಾಗ ಹೇಳ್ಬಿಟ್ರೆ ನನ್ನನ್ನು ಮತ್ತೆ ಈ ತೋಟಕ್ಕೆ ಬರೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಅವನನ್ನು ಸುಮ್ಮನೆ ಇರಿಸ್ತಾನೆ. ಬಟ್ ಇನ್ನೇನು ಅವ್ರು ಕುಡಿಬೇಕು ಅಂತ ಹೇಳಕ್ಕೆ ಹೋದಾಗ ಅವನು ಹೇಳ್ತಾನೆ, ಇದು ಮಾವ ಫ್ರೆಂಡ್ ಬಂದಾಗ ಪಾರ್ಟಿ ಮಾಡೋಕ್ಕೆ ಅಂತ ತೆಗ್ಸಿದ್ದು ಎಳ್ನೀರು, ಇದು ಹಳೇದು, ಇದು ನೋಡಿ ಮೂಸ್ ನೋಡು ಏನಾದ್ರು ವಾಸನೆ ಬರ್ತಾಯಿದೆಯಾ ಅಂತ ಕೇಳಿದಾಗ ಏನೂ ವಾಸನೆ ಬರ್ತಿರಲ್ಲ. ಆಗ ಮಹಾದೇವ ಹೇಳ್ತಾನೆ, ಅಟ್ಲೀಸ್ಟ್ ಗಂಜಿ ಇದ್ದಿದ್ರಾರೆ ಏನಾದ್ರು ವಾಸನೆ ಬರಬೇಕಿತ್ತಲ್ವ, ಏನೂ ಬರ್ತಿಲ್ಲ, ಇದು ಕೆಟ್ಟೋಗೈತೆ ಎಸಿ ಅಂತ ಹೇಳ್ಬಿಟ್ಟು 3 ಜನದ ಕೈಯಲ್ಲಿ ಇದ್ದಿದ್ದು ಎಳ್ನೀರನ್ನು ಎಸಿಸ್ಬಿಟ್ಟು ಬೇರೆ ಫ್ರೆಶ್ ಆಗಿ ಕಿತ್ಕೊಡ್ಬೇಕು ಅಂತ ಹೋಗ್ತಾರೆ. ಈ ಕಡೆ ಪ್ರೇಮ ಹಾಸ್ಪಿಟಲಿಗೆ ಬಂದಿರ್ತಾಳೆ, ಕೈ ಏಟಾಗಿರುತ್ತೆ ಅಂತ. ಆಗ ರಾಮ್ ಬಂದು ಅವಳಿಗೆ ಬ್ಯಾಂಡೇಜ್ ಎಲ್ಲ ಹಾಕಿ ಟ್ರೀಟ್ ಮಾಡಿ ಊಟ ಮಾಡಿಸ್ತಾ ಇರ್ತಾನೆ. ಇದನ್ನು ನೋಡಿದ್ದು ಸ್ನೇಹ ಇದೇನಿದು ರಾಮ್ ಹಿಂಗೆ ಮಾಡ್ತಿದ್ದಾನಲ್ಲ ಅಂತ ಫುಲ್ಲು ಸಿಟ್ಟಲ್ಲಿ ಬೇಜಾರಲ್ಲಿ ಹೋಗ್ತಾಳೆ. ಅದಾದಮೇಲೆ ರಾಮ್ ಅವನನ್ನು ಆಟೋ ಹತ್ರ ಕರ್ಕೊಂಡು ಬಂದು ಬಿಟ್ಟು ಆಟೋ ಹತ್ತಿಸ್ತೀನಿ, ಇನ್ನೇನು ಆಟೋ ಹೊರಡಬೇಕಿತ್ತು. ಅಷ್ಟರಲ್ಲಿ ಅವಳು ಬ್ಯಾಂಡೇಜ್ ಎಲ್ಲ ಕಿತ್ತೆಸಿತಾಳೆ, ಇದೆಲ್ಲ ನೋವು ಜಾಸ್ತಿ ಆಗ್ತಿದೆ ಅಂತ. ಅಷ್ಟರಲ್ಲಿ ಸ್ನೇಹ ಬಂದು ಹೌದು ಈ ಥರ ಸುಳ್ಳು ಹೇಳೋರಿಗೆ ಈ ಥರ ನೋವು ಜಾಸ್ತಿನೇ ಆಗುತ್ತೆ ಅಂತ ಹೇಳಿ ಅವರಿಬ್ಬರು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅವರಿಬ್ಬರು ಕಾನ್ವರ್ಸೇಷನಲ್ಲಿ ಪ್ರೇಮ ಚೆನ್ನಾಗಿ ಅವಳಿಗೆ ಚಳಿ ಬಿಡಿಸ್ತಾಳೆ. ಇನ್ನೊಂದು ಸಲ ಮದುವೆ ಆಗಿರೋ ಗಂಡಿದ್ದೇ ಬರಬೇಡ ಅಂತ ಹೇಳಿ ಬೈದು ಅವಳನ್ನು ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಮಹಾದೇವ ಮತ್ತು ಅವ್ರ ಮಾವ ಇಬ್ಬರೂ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಕಾವ್ಯನ ಬಗ್ಗೆ ಕೇಳ್ತಾರೆ. ಕಾವ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಹಾದೇವಂಗೆ ಯಾರಿಂದನೂ ಕಾಲ್ ಬರುತ್ತೆ. ಇಲ್ಲಿ ಏನಾಗ್ತಿರುತ್ತೆ ಅಂತಂದರೆ ದೇವಸ್ಥಾನದ ಇವತ್ತಿನ ಸೀನಲ್ಲಿ ಪಂಚಮಿಗೆ ಅವ್ರು ನೋಡಿರ್ತಾರಲ್ಲ ಹುಡುಗ ಮತ್ತು ಪಂಚಮಿ ದೇವಸ್ಥಾನದಲ್ಲಿ ಮೀಟ್ ಆಗಕ್ಕೆ ಬಂದಿರ್ತಾರೆ. ಆದರೆ ಆ ಕರ್ಣನ ಕಡೆಯವರು ಆ ರೌಡಿಗಳು ಬಂದು ಪಂಚಮಿಗೆ ಅಟ್ಯಾಕ್ ಮಾಡ್ತಾರೆ. ಮೀನ್ಸ್ ಅವನು ಮದುವೆ ಆಗೋ ಹುಡುಗನ್ನು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಇನ್ನೇನು ಅವಳಿಗೆ ತಾಳಿ ಕಟ್ಟಬೇಕು ಅಂತ ಹೋದಾಗ ಕಾವ್ಯ ಹೋಗಿ ಕಾಪಾಡ್ತಾಳೆ. ಅದೇ ಇವತ್ತಿನ ಅಪ್ಡೇಟ್.